ಆದುದರಿಂದ ನಾವು ಧರ್ಮಶಾಸ್ತ್ರದ ಕೆಳಗಿಲ್ಲ, ಕೃಪೆಯ ಕೆಳಗಡೆ ಇದ್ದೀವಿ. ಕೃಪೆ ಅಂದರೆ ಏನು? ಯಾವುದಕ್ಕೆ ನಾವು ಯೋಗ್ಯರಲ್ಲವೋ ಅದರಲ್ಲಿ ದೇವರು ನಮ್ಮನ್ನು ಯೋಗ್ಯರಾಗಿ ಮಾಡಿದ್ರಲ್ಲ, ಅದೇ ಕೃಪೆ. ಒಂದು ಯೋಹಾನನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯ. ಈ ಪ್ರೀತಿ ನಾವು ದೇವರ ಮೇಲಿಟ್ಟಿರುವಂಥ ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ, ದೇವರು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ ಬಗ್ಗೆನೇ ಈ ವಾಕ್ಯ ಮಾತಾಡೋದು. ನೋಡಿ, ನಾವೊಂದು ಕಾರ್ಯನ ಅರ್ಥ ಮಾಡ್ಕೊಬೇಕು. ನಾವೆಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳುವಾಗ ನಮಗೆ ಯಾವ ಭಯನೂ ಇರೋದಿಲ್ಲ. ಇವತ್ತು ಪ್ರೀತಿ ಮಾಡಬೇಕು, ದೇವ್ರಿಗಾಗಿ ನಿಲ್ಲಬೇಕು, ದೇವ್ರಿಗಾಗಿ ಏನು ಮಾಡಬೇಕು, ಏನೆಲ್ಲ ನಾವು ದೇವ್ರಿಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ದೇವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ದೇವ್ರು ನನಗಾಗಿ ಏನು ಮಾಡಿದ್ದಾರೆ, ದೇವ್ರು ನನಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಅನ್ನೋ ಸತ್ಯನೇ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತರೋದು. ನೋಡಿ, ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ದೇವ್ರು ಏನು ಮಾಡಿದ್ದಾರೆ ಅಂದ್ಕೊಳ್ಳೋದು ನಾವು ತಿಳ್ಕೊಬೇಕು. ಯಾಕಂದರೆ ನೀವೇನೋ ಮಾಡೋಕ್ಕಿಂತ ಮುಂಚೆನೇ, ನೀವು ಪ್ರಾರ್ಥನೆನೇ ಮಾಡೋಕ್ಕಿಂತ ಮುಂಚೆನೇ, ನೀವು ರಕ್ಷಣೆನೇ ಒಂದಕ್ಕಿಂತ ಮುಂಚೆನೇ, ತಾಯಿನ ಗರ್ಭದಲ್ಲಿ ಇದ್ದಾಗಲೇ ದೇವ್ರು ನಿನ್ನನ್ನು ಆರಿಸ್ಕೊಂಡ್ರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಇವತ್ತು ನಾವು ದೇವ್ರನ್ನ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ, ಇವತ್ತು ಸ್ವಲ್ಪ ಸತ್ಯನ ಕೇಳಿದ್ಮೇಲೆ, ದೇವರೇ ನಾನು ಏನು ಮಾಡಬೇಕು, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೆಲ್ಲ ನಾವು ಹೇಳ್ತೀವಿ, ನಿಜ. ಆದರೆ ನೀವೇನು ಮಾಡೋದಕ್ಕಿಂತ ಮುಂಚೆನೇ ದೇವರ ಪ್ರೀತಿ ನಿನ್ನ ಮೇಲಿತ್ತು, ದೇವರ ಪ್ರೀತಿ ನನ್ನ ಮೇಲೆ ಇತ್ತು. ಫಸ್ಟ್ ನಾವು ಅದನ್ನು ತಿಳ್ಕೊಬೇಕು. ನೀವೇನು ಮಾಡ್ತಾಯಿದ್ದೀರಾ ಅನ್ನೋದು ಇಟ್ಟು ದೇವ್ರು ನಿಮ್ಮನ್ನು ಪ್ರೀತಿ ಮಾಡಲ್ಲ. ನೀವೇನು ಮಾಡೋಕ್ಕಿಂತ ಮುಂಚೆನೇ ದೇವ್ರು ನಿನ್ನನ್ನು ಮತ್ತೇನು ಬರೆದ ಪುಸ್ತಕ 11ನೇ ಅಧ್ಯಾಯ 28ನೇ ವಾಕ್ಯನ ಓದೋಣ.
ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂದರೆ ಇನ್ಮೇಲೆ ಯಾರು ಕೆಲಸಕ್ಕೆ ಹೋಗ್ಬಿಡ್ರಿ, ಎಲ್ಲ ನನ್ನ ಬಳಿಗೆ ಬನ್ನಿ ಅಂತಲ್ಲ. ಕಷ್ಟಪಟ್ಟು ಸಾಕಾಯಿತು, ಹೊರೆ ಹೊತ್ತು ಸಾಕಾಯಿತು, ದೇವರನ್ನ ಪ್ರೀತಿಸಬೇಕು, ದೇವರ ನೇಮ ನಿಷ್ಠೆಗಳನ್ನು ಮಾಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟು ಇನ್ನೂ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಿಲ್ಲ. ದೇವರು ಎದುರು ನೋಡುವಂಥ ಹಂತಕ್ಕೆ ನಾವು ಬರಲಿಲ್ವಲ್ಲ. ದೇವರು ಹೇಳ್ತಾರೆ, ಕಷ್ಟಪಡುವವರೇ ಇಷ್ಟು ದಿವಸ ನಾನು ಹೇಗಾದರೂ ದೇವ್ರನ್ನ ಪ್ರೀತಿಸಬೇಕು ಅಂತ ಕಷ್ಟಪಟ್ಟು ನೇಮ ನಿಷ್ಠೆಗಳನ್ನೆಲ್ಲ ಪಾಲಿಸಿ ಇಲ್ಲಿವರೆಗೂ ಪ್ರಯತ್ನ ಪಟ್ಟಲ್ಲ, ಸಾಕು, ಇಲ್ಲಿಗೆ ನಿಲ್ಲಿಸು, ನನ್ನ ನೊಗವನ್ನು ನೀನು ಎತ್ಕೋ, ನನ್ನ ಜೊತೆ ಇರು, ನಾನು ನಿನಗೆ ಕಳಿಸ್ಕೊಡ್ತೀನಿ. ನಾವು ಅಪೊಸ್ತಲರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ರಿಂದ 11ವರೆಗೆ ಯಾವ ಕಾರ್ಯ ನೋಡ್ಬೋದು ಅಂದರೆ, ನೋಡಿ, ಅನನ್ಯ ಸಫರ್ಯ ಅನ್ನೋ ಒಂದು ಇವ್ರ ಜೀವಿತನ ಎಲ್ಲಿ ನಾವು ನೋಡ್ಬೋದು ಅಂದರೆ ಅಪೊಸ್ತಲರುಗಳು ಇದ್ದಂಥ ಕಾಲದಲ್ಲಿ ನಾವು ನೋಡ್ಬೋದು. ಅಪೊಸ್ತಲರ ಕಾಲದಲ್ಲಿ ಇದ್ದಂತೆ ಈಗಲೂ ಸಹ ನಡಿಬೇಕು, ಅದೇ ಉಜ್ಜೀವನ ಇನ್ನೊಂದು ಸತಿ ಬರಬೇಕು ಅಂತ ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ, ಅನನ್ಯ ಸಫರ್ಯ ಕಾಲದಲ್ಲಿ ನಡೆದಂಥ ಅದೇ ಉಜ್ಜೀವನ ಮತ್ತೊಮ್ಮೆ ನಮಗೆ ಬೇಕು ದೇವರೇ. ಅಂದರೆ ಏನು? ಇವರೇನೋ ಸುಳ್ಳು ಹೇಳ್ಬಿಟ್ರು, ಆಸ್ತಿನ ಬಚ್ಚಿಟ್ಬಿಟ್ಟು ಇಲ್ಲ ಅಂದ್ಬಿಟ್ರು. ತಕ್ಷಣ ಏನಪ್ಪ ನೀನು ದೇವ್ರ ಮುಂದೆ ಸುಳ್ಳು ಹೇಳ್ಬಿಟ್ಟಲ್ಲ ಅಂತ ಹೇಳಿದ ತಕ್ಷಣ ಅನನ್ಯನು ಅಲ್ಲೇ ಸತ್ತೋದ. ಅನನ್ಯನು ಅಲ್ಲೇ ಸತ್ತೋದ. ಮತ್ತೆ ಹೆಂಡತಿ ಬರ್ತಾಳೆ, ಅವಳು ಸುಳ್ಳು ಹೇಳ್ತಾಳೆ. ಮತ್ತೆ ಹೇಳ್ತಾರೆ, ನೋಡು, ಅವಳು ಸುಳ್ಳು ಹೇಳಿದ್ಕೆ ಪೇತ್ರನ ಈ ರೀತಿ ಹೇಳ್ತಾನೆ, ನೋಡು, ನಿನ್ನ ಗಂಡನೂ ಸುಳ್ಳು ಹೇಳಿ ಸತ್ತೋದ, ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಕೇಳಿದ ತಕ್ಷಣ, ಗಂಡ ಸತ್ತೋದ ಅಂತ ತಿಳಿದಿದ್ದ ತಕ್ಷಣ ಅವಳು ಏನು ಮಾಡ್ತಾಳೆ? ಅಲ್ಲೇ ಸತ್ತೋದು. ಈಗ ಗಂಡ ಹೆಂಡತಿ ಇಬ್ಬರು ಅಲ್ಲೇ ಸತ್ತೋದು. ಈಗ ನಮ್ಮ ಪ್ರಾರ್ಥನೆ ಏನಿದೆ ಅಂದರೆ, ಅನನ್ಯ ಸಫರ್ಯ ದಿನಗಳಲ್ಲಿ ನಡೆದಂಥ ಅದೇ ಉಜ್ಜೀವನ ಇವತ್ತು ಸಹ ನಡಿಬೇಕು ದೇವ್ರಂದರೆ ಏನು ಅರ್ಥ? ನಮ್ಮ ಪ್ರಾರ್ಥನೆಯಲ್ಲಿ 20 ಜನ ಸತ್ತೋದ್ರು. ಇವತ್ತು ಒಬ್ಬೊಬ್ಬರು ಪಾಸ್ಟರ್ ಮಾತಾಡ್ಕೊಬೇಕು. ಏನು ಮಾತಾಡ್ಕೊಬೇಕು ಅಂತ? ಪಾಸ್ಟರ್, ಅಪೊಸ್ತಲರ ಕಾಲದಲ್ಲಿ ಇದ್ದಂಥ ಅದೇ ಉಜ್ಜೀವನ ಇವತ್ತು ನಮ್ಮ ಚರ್ಚಿಗೆ ಬಂತು, ಇವತ್ತು ಒಟ್ಟು ನಮ್ಮ ಚರ್ಚಲ್ಲಿ 10 ಜನ ಸತ್ತೋದ್ರು. ಇನ್ನೊಬ್ಬರು ಪಾಸ್ಟರ್ ಬರ್ತಾರೆ, ಅವ್ರೇನು ಹೇಳ್ತಾರೆ ಗೊತ್ತಾ? ನಿಮ್ಮ ಚರ್ಚಲ್ಲಿ 10 ಜನನ, ನಮ್ಮ ಚರ್ಚಲ್ಲಿ 25 ಜನ ಸತ್ತರು. ಅವತ್ತು ನಡೆದಂಥ ಘಟನೆಗಳು ಇವತ್ತು ಬೇಕು ಅಂದರೆ ಅದೇ ತಾನೇ ಉಜ್ಜೀವನ. ನೋಡಿ, ನಾವೇನು ಪ್ರಾರ್ಥನೆ ಮಾಡ್ತೀವಿ, ಏನು ಕೇಳ್ತಾ ಇದ್ದೀವಿ ಅಂತ ಗೊತ್ತಿಲ್ಲದ್ರೆ ಹೇಳ್ತಾ ಇದ್ದೀವಿ. ಉಜ್ಜೀವನ ಅನ್ನೋದು ಸಾಯಿಸೋದ್ರಲ್ಲ, ಸತ್ತಿರೋರನ್ನ ಎಬ್ಬಿಸೋದೇ ಉಜ್ಜೀವನ. ಇವತ್ತು ಸಭೆಗಳು ತಿಳ್ಕೊಬೇಕು, ನಾವು ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದುದರಿಂದ ಧರ್ಮಶಾಸ್ತ್ರ ಅಲ್ಲ, ಕೃಪೆ. ನೇಮ ನಿಷ್ಠೆಗಳಲ್ಲ, ಕೃಪೆ. ಎಲ್ಲಿ ಕೃಪೆ ಉಂಟೋ ಅಲ್ಲಿ ಪಾಪಗಳನ್ನು ಜಯಿಸೋದಕ್ಕೆ ಬಲ ಉಂಟು. ಆದುದರಿಂದ ನಾವು ಧರ್ಮಶಾಸ್ತ್ರದ ಕೆಳಗಿಲ್ಲ, ಕೃಪೆಯ ಕೆಳಗಡೆ ಇದ್ದೀವಿ. ಕೃಪೆ ಅಂದರೆ ಏನು? ಯಾವುದಕ್ಕೆ ನಾವು ಯೋಗ್ಯರಲ್ಲವೋ ಅದರಲ್ಲಿ ದೇವರು ನಮ್ಮನ್ನು ಯೋಗ್ಯರಾಗಿ ಮಾಡಿದ್ರಲ್ಲ, ಅದೇ ಕೃಪೆ. ನಾವು ರಕ್ಷಣೆ ಹೊಂದಿದ್ದು ದೇವರ ಕೃಪೆ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇರೋದು ದೇವರ ಕೃಪೆ, ನಾನು ಹಾಡ್ತಾ ಇರೋದು ದೇವರ ಕೃಪೆ. ಇವತ್ತು ನಾನು ನೀವು ಜೀವಂತವಾಗಿ ಇನ್ನೂ ಇದ್ದೀವಿ ಅಂದರೆ ದೇವರ ಕೃಪೆ. ಒಂದು ವೇಳೆ ಆ ಕಾಲದಲ್ಲಿ ಅಪೊಸ್ತಲರ ಕಾಲದಲ್ಲಿ ಇದ್ದಂಥ ಅದೇ ಉಜ್ಜೀವನ ಇವತ್ತಿದ್ದಿದ್ರೆ ನಾವು ಹೇಳೋ ಸುಳ್ಳಿಗೆ ಯಾವತ್ತೂ ನಮ್ಮನ್ನು ಮಣ್ಣು ಮಾಡಿಬಿಟ್ಟಿರೋರು. ಇವ್ರು ಅಂಥ ತಪ್ಪು ಏನು ಮಾಡಿದ್ರು? ನಂತರ ಕಾಸಿಲ್ಲ ಅಂದರು. ಎಷ್ಟು ಸತಿ ಹೇಳ್ತೀವಿ ನಾವು ಸಹ, ಯಾರಾದರೂ ಕಾಸು ಕೇಳಿದ್ರೆ 5 ಪೈಸೆ ಇಲ್ಲ, ನಮ್ಮ ಪ್ರಾಣ ಇಲ್ಲ ಅಂತೀವಿ. ನಾನು ಕೇಳ್ತೀನಿ, 5 ಪೈಸೆ ಇವಾಗ ಐತಾ? 5 ಪೈಸೆ ಹೋಗಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೇ 5 ಪೈಸೆ ಹೊಲ್ಟೋಯ್ತು. ಆದರೆ ಇವತ್ತು ನಾವೇನು ಹೇಳ್ತೀವಿ? ನಂತರ ದೇವರಾಣೆ 5 ಪೈಸೆ ಇಲ್ಲ ಅಂತೀವಿ. ಇದು ಸುಳ್ಳ ಇಲ್ವಾ? ಹಂಗಾದ್ರೆ ನಾವು ಯಾವತ್ತೂ ಮಣ್ಣಾಗಿರ್ಬೇಕಾ ಇಲ್ವಾ? ದೇವರು ಒಳ್ಳೆಯವರಾಗಿದ್ದಕ್ಕೆ ಇವತ್ತು ಬದುಕಿದ್ದೀವಿ. ಇವತ್ತು ನಾನು ನೀವು ಬಾಳುವುದು ದೇವರ ಕೃಪೆ. ನಾನು ಹೇಳಿ ನಿನ್ನನ್ನು ಸ್ತುತಿಸುವೆನು, ನಿನ್ನಯ ಕೃಪೆಯೇ ನನಗೆಲ್ಲವ ನೀಡಿತು. ಏನನ್ನು ಹೇಳಿ ನಿನ್ನನ್ನು ಸ್ತುತಿಸುವೆನು, ನಿನ್ನಯ ಕೃಪೆಯೇ ನನಗೆಲ್ಲವ ನೀಡಿತು. ಕೃಪೆಯು 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 ಎಲ್ಲವೂ ನಿನ್ನ ಕೃಪೆ.
ಕೃಪೆಯಿಂದಲೇ, ಇನ್ನು ಮುಂದೆ ಬಾಡುವುದು ನಿನ್ನಯ ಕೃಪೆಯಿಂದಲೇ, ಈವರೆಗೂ ಬದುಕಿದು ನಿನ್ನಯ ಕೃಪೆಯಿಂದಲೇ, ಇನ್ನು ಮುಂದೆ ಬಾಡುವುದು ನಿನ್ನಯ ಕೃಪೆಯಿಂದಲೇ. ಕೃಪೆಯು 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 ಎಲ್ಲವೂ ನಿನ್ ಕೃಪೆಯು. ಕೃಪೆಯು 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 ಕೃಪೆಯು